ಎಲ್ಲಿವರೆಗೂ ನಿಮ್ಮ ಒಳ್ಳೆ ಎಂಪ್ಲಾಯೀಸ್ಗಳನ್ನ ನೀವು ಖುಷಿಯಾಗಿ ಇಟ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಬಿಸ್ನೆಸ್ನ ನೀವು ದೊಡ್ಡದಾಗಿ ಬೆಳೆಸೋದಕ್ಕೆ ಚಾನ್ಸೇ ಇಲ್ಲ. ಅವ್ರು ಎಷ್ಟು ಖುಷಿಯಾಗಿರ್ತಾರೆ ಅನ್ನೋದ್ರ ಮೇಲೆ ನೀವು ಬಿಸ್ನೆಸ್ ಅಲ್ಲಿ ಎಷ್ಟು ದೊಡ್ಡದಾಗಿ ಬೆಳೆದಿರ್ತೀರಾ ಅನ್ನೋದು ನಿರ್ಧಾರ ಆಗಿರುತ್ತೆ. ಎಲ್ಲರೂ ಒಳ್ಳೆ ಎಂಪ್ಲಾಯೀಸ್ಗಳು ಇರೋದಿಲ್ಲ ನಿಜ, ಆದರೆ ನಿಮ್ಮ ಕಂಪನಿಗೆ, ನಿಮ್ಮ ಕಂಪನಿಯ ಡೆವಲಪ್ಮೆಂಟ್ಗೆ ನಿಜವಾಗ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋವಂಥ ಎಂಪ್ಲಾಯೀಸ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ಮಾರ್ಕೆಟ್ಗಿನ್ನ ಒಂದು 50% ಜಾಸ್ತಿ ಸ್ಯಾಲ್ರಿ ಕೊಡೋದಾಗಿರ್ಬೋದು, ಒಳ್ಳೆ ಪೊಸಿಷನ್ ಕೊಡುವಂಥದ್ದಿರ್ಬೋದು, ಅಥವಾ ಒಳ್ಳೆ ಫೆಸಿಲಿಟೀಸ್ಗಳನ್ನು ಕೊಡೋದಿರ್ಬೋದು. ಹೀಗೆ ಲೈಫಲ್ಲಿ ಅವ್ರಿಗೆ ಏನು ಇಂಪಾರ್ಟೆಂಟು ಅಥವಾ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅದನ್ನು ಫುಲ್ಫಿಲ್ ಮಾಡೋದ್ರಿಂದ ಅವರು ನಿಮ್ಮ ಜೊತೆ ಲಾಂಗ್ ಟರ್ಮಲ್ಲಿ ವರ್ಕ್ ಮಾಡ್ತಾರೆ ಅಥವಾ ನಿಮ್ಮನ್ನು ಬಿಟ್ಟೋಗುವಂಥ ಒಂದು ಪ್ರಯತ್ನನ ಮಾಡೋದಿಲ್ಲ. ನೀವು ಎಷ್ಟು ದೊಡ್ಡ ಸೈನ್ಯ ಕಟ್ತೀರೋ ಅಷ್ಟೇ ದೊಡ್ಡದಾಗಿ ಬಿಸ್ನೆಸ್ಸಲ್ಲಿ ಬೆಳೀತಾ ಹೋಗ್ತೀರಾ.